ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಜಿಲ್ಲಾ ಕ್ರೀಡಾಂಗಣದ ಹತ್ತಿರವಿರುವ ಪುನೀತ್ ರಾಜ್ಕುಮಾರ್ ಪಾರ್ಕ್ ಹತ್ತಿರ ನಾಮಿನೇಟ್ ಕಾರ್ಪೊರೇಟರ್ ಹರ್ಷದ್ ಅಲಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ಅವರು, ಈ ಪುನೀತ್ ರಾಜ್ಕುಮಾರ್ ಪಾರ್ಕ್ ನಿರ್ಮಾಣ ಮಾಡಿ 3-4 ವರ್ಷ ಕಳೆದರೂ ಪಾರ್ಕ್ ಅಭಿವೃದ್ಧಿಯಾಗಿಲ್ಲ. ಇಲ್ಲಿ ಸ್ವಚ್ಛತೆ ಕಾಣ್ತಿಲ್ಲ. ರಾತ್ರಿ ವೇಳೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ. ರಾತ್ರಿ ಆದರೆ ಸಾಕು ಕುಡುಕರ ಹಾವಳಿ ಹೆಚ್ಚಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಲ್ಲಿ ಬೆಳಗ್ಗೆ ಸಾರ್ವಜನಿಕರು ವಾಕಿಂಗ್ ಮಾಡಲು ಬರ್ತಾರೆ, ಆದರೆ ಬಂದವರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ. ಪಾರ್ಕ್ ನೋಡಿದ ತಕ್ಷಣ ವಾಪಸ್ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಎಂದರು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಪಾರ್ಕ್ ಅಭಿವೃದ್ಧಿ ಮಾಡಬೇಕು ಮತ್ತು ಇಲ್ಲಿನ ಕೆರೆಗೆ ನೀರು ಪೂರೈಕೆ ಮಾಡಿ ಬೋಟಿಂಗ್ ವ್ಯವಸ್ಥೆ ಮಾಡಬೇಕಿದೆ. ಇದರಿಂದ ಹಲವಾರು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಪಿ ಗಾದಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಗೋವಿಂದರಾಜುಲು, ಯೂತ್ ರೆವಲ್ಯೂಷನ್ ತಂಡದ ಸದಸ್ಯರು ಹಾಜರಿದ್ದರು. ರಾಜ್ಕುಮಾರ್ ಪಾರ್ಕ್ ಇತ್ತಲ್ಲಿದ್ದು ಇದೊಂದು ಬಹಳ ಕನಸು ಕಟ್ಟಿ ಒಂದೇನೋ ಒಂದು ಆಗ್ತದೆ, ಇಲ್ಲ ಜನಗಳಿಗೆಲ್ಲ ಉಪಯೋಗ ಆಗಲಿ, ಒಂದು ವಾಕಿಂಗ್ ಸ್ಪಾಟ್ ಆಗಲಿ, ಒಂದು ಬೆಳಗಿನ ವಾಯುವಿಹಾರ, ಆಮೇಲೆ ಪುನೀತ್ ರಾಜ್ಕುಮಾರ್ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ವಿ. ಸೊ ಅನಿವಾರ್ಯ ಕಾರಣದಿಂದ ಇನ್ನೊಂದು ನಿರ್ಮಿತ ಕೇಂದ್ರ ಮತ್ತು ಈ ಪಾಲಿಕೆ ಮತ್ತು ಯುವಜನ ಸೇವಾ ಕ್ರೀಡಾ ಇಲಾಖೆ ಈ ಒಂದು ಗೊಂದಲದ ನಡುವೆ ಅವರು ನಮಗೆ ಹಸ್ತಾಂತರ ಆಗಿಲ್ಲ ನಮ್ಮ ಪಾಲಿಕೆಗೆ. ಆದರೆ ಇದು ಪ್ರತಿ ಸಾರಿ ಪಾಲಿಕೆಗೆ ಮತ್ತು ಕಾರ್ಪೊರೇಟರ್ ಇವ್ರಿಗೆ ದೂರ ಜಾಸ್ತಿ ಇತ್ತು. ನಾನು ನಿನ್ನೆ ಮೊನ್ನೆ ಅವ್ರು ಬಂದಾಗ ಹೇಳಿದೆ, ಇಲ್ಲ ಅದು ಅಲ್ಲೇ ಸ್ಥಳ ವೀಕ್ಷಣೆ ಮಾಡೋಣ, ವೀಕ್ಷಣೆ ಮಾಡಿದಾಗ ಅವ್ರನ್ನ ನಿರ್ಮಿತ ಕೇಂದ್ರದ ಬರಲಿ, ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಬರಲಿ ಮತ್ತು ರೆವಿನ್ಯೂ ಇಲ್ಲಿ ಗೊತ್ತಾಯ್ತು ನಮಗೆ. ಇವತ್ತು ನಿರ್ಮಿತ ಕೇಂದ್ರದವರು 2022ಕ್ಕೆ ಕೆಲಸ ಮುಗಿಸಿ ಅವ್ರ ಹಸ್ತಾಂತರ ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ಮಾಡ್ಯಾರ. ಸೊ ಯುವಜನ ಸೇವಾ ಕ್ರೀಡಾ ಇಲಾಖೆಯವರು ಆ ಫೈಲನ್ನು ಹಸ್ತಾಂತರ ಮಾಡದೆ ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಂಡು ಇವತ್ತು ಇದೆಲ್ಲ ಕಾರಣಕರ್ತರಾಗಿದೆ. ಅದಕ್ಕೆ ಇವತ್ತು ಅವ್ರಿಗೆ ನಿರ್ಮಿತ ಕೇಂದ್ರದಲ್ಲಿ ಹೇಳಿದ್ವಿ, ಆಮೇಲೆ ಯುವಜನ ಸೇವಾ ಕ್ರೀಡಾಗಳು ಹೇಳಿದ್ವಿ. ಇವತ್ತೇನಿದ್ರು ಕೂಡ ಸಂಜೆ ಒಳಗಡೆ ನೀವು ನಿಮ್ಮ ಪತ್ರ ವ್ಯವಹಾರ ನಿಮ್ದು ಏನಾಗಿತ್ತು, ಎಲ್ಲಿ ಬಿಟ್ಟಿದ್ರಿ, ಅದು ನಮ್ಮ ಕಾರ್ಪೊರೇಷನ್ಗೆ ಕೊಡ್ಬೇಕು. ಇವತ್ತು ನೀವು ಬಂದಕಾದ್ರೆ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ ಇದೆ ಇವತ್ತು. ಸೊ ಅವರ ಅಲ್ಲಿ ಅಭಿಮಾನಿಗಳು ಭಾಳ ಜನ ಇದ್ದಾರೆ. ಹಂಗಾಗಿ 2-3 ದಿನದಲ್ಲೇ ಅದಕ್ಕೊಂದು ಅಂತ್ಯ ಆಡೋಣ. ಅಂದರೆ ಇದನ್ನು ನಮ್ಮ ಹಂತದಲ್ಲಿ ಏನಾಗ್ತಿತ್ತು, ಆಮೇಲೆ ನಮ್ಮ ಹಂತ ಆದಮೇಲೆ ಜಿಲ್ಲಾಧಿಕಾರಿ ಅಂತ, ಆಮೇಲೆ ನಮ್ಮ ನಾಗೇಂದ್ರ ಅಣ್ಣವರು MLA ಅವ್ರ ಕ್ಷೇತ್ರ ಬರ್ತಿದ್ರು, ಅವರು ಕೂಡ ಅವ್ರು ಭಾಳ ಅಭಿಮಾನಿ. ಅವ್ರ ತಕ್ಕ ಕೂತ್ಕೊಂಡು ಇದಕ್ಕೊಂದು ಕಾಯಕಲ್ಪ ಮಾಡೋಣ. ಇದು ಸರ್ಕಾರ ಒಂದೇ ಮಾಡೋದು ತಪ್ಪು. ನಾನು ಒಂದೇ ಪಬ್ಲಿಕಲ್ಲಿ ಕೇಳೋದು, ನಿಮಗೆ ಅಭಿಮಾನಿ ಆಗಲಿ ಸಾರ್ವಜನಿಕರಾಗಲಿ, ಇಲ್ಲಿ ನಮ್ಮ ಆಸ್ತಿನ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಉಳಿತಾವ ಅಷ್ಟೇ ಆಗಲಿ. ನಾವು ಯಾರೋ ಮಾಡ್ತಾರೋ ಅವ್ರು ಬಂದು ಮಾಡ್ತಾರೆ ಅಂಬೋದು ತಪ್ಪು. ತಾವು ಸಹ ಇದರಲ್ಲಿ ನಮ್ಮದು ಅಂತ ನಿಮಗೆ ಪಬ್ಲಿಕ್ಕಿಗೆ ಬಂದಾಗ ಮಾತ್ರ ನಾವೆಲ್ಲ ಉಳಿಸ್ತೀವಿ. ಇದಕ್ಕೊಂದು ಏನಾದರೂ ಒಂದು ತಿಂಗಳಲ್ಲೇ ಸ್ಥಳೀಯ ನಮ್ಮ ಕಾರ್ಪೊರೇಟರ್ ನಾವು ಆಯುಕ್ತರು ಎಲ್ಲ ಕೂತ್ಕೊಂಡು ನಗರಕ್ಕೆ ಮಾತಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಈ ಜನಗಳಿಗೆ ಕೊಡೋಕೆ ಒಂದು ತಿಂಗಳಲ್ಲಿ ನಾವು ಏನೋ ಒಂದು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡೀವಿ. ಇದನ್ನು ಸಭೆ ಮಾಡಿದೆ ಮುಂದೆ. ಸೊ ನಾನು ಒಂದೇ ಕೇಳೋದು ಪಬ್ಲಿಕ್ ಕೂಡ, ತಾವು ಸಹ ಎಲ್ಲ ಇದು ಆಸ್ತಿ ಪಬ್ಲಿಕ್ ಆಸ್ತಿ, ಜನರ ಆಸ್ತಿ. ಇದು ನಾವು ಯಾವುದೋ ಒಂದು ನಿರ್ಮಾಣ ಮಾಡೋದು ತಪ್ಪಾಗ್ತದೆ. ನಾವು ನಮ್ಮ ಕಂಡಾಗ ತಪ್ಪನ್ನು ನಾವಲ್ಲಿ ಅದು ಖಂಡನೆ ಮಾಡಿದರೆ ಆ ತಪ್ಪು ಅಲ್ಲಿ ಹೋಗ್ತದೆ. ನಮಗೆ ಯಾಕೆ ಬೇಕು ಅಂತ ಬಂದಾಗ ಇದು ಈ ಮಟ್ಟಕ್ಕೆ ಬೆಳೀತದ್ದು. ಅದಾಗೋದು ಬೇಡ. ಪಬ್ಲಿಕಲ್ಲಿ ನಾನು ಒಂದು ದಯಮಾಡಿ ಕೇಳ್ಕೊತೀನಿ, ಎಲ್ಲೆಲ್ಲಿ ಇಂಥ ಪಾರ್ಕ್ ಆಗಲಿ, ಇಂಥ ಕೆರೆ ಆಗಲಿ, ಸಾರ್ವಜನಿಕರ ಆಸ್ತಿ ಆಗಲಿ, ಸ್ಟೇಡಿಯಂ ಆಗಲಿ. ನೋಡಿ ಇವತ್ತು ಸ್ಟೇಡಿಯಮ್ಮು ಇದೀಗ ನಮಗೆ ಹೈದರಾಬಾದ್ ನಮಗೆ ಏನು ಕಲ್ಯಾಣ ಕರ್ನಾಟಕದಾಗಿಲ್ಲ, ಅಷ್ಟು ಕೊಟ್ಟರು, ಜಿಲ್ಲೆಯಲ್ಲಿ ಕೊಟ್ಟರು. ಆದರೆ ಅದರ ವ್ಯವಸ್ಥಿತವಾಗಿ ಮೇಂಟೆನೆನ್ಸ್ ಇಲ್ಲ. ಯಾರು ಲಾಸ್ ಆಗ್ತದೆ ಅಂದರೆ ನಾವು ಪಬ್ಲಿಕ್, ನಮ್ಮ ಹುಡುಗರು ಲಾಸ್ ಆಗ್ತದೆ ಅಲ್ಲಿದ್ದ. ಸೊ ಅಂಥವಕ್ಕೆ ನೀವು ಮುಂದೆ ಬರ್ರಿ, ನಾವು ಮುಂದೆ ಬರ್ತೀವಿ. ಇದು ಯಾರ ಮೇಲೆ ದೋಷಣೆ ಮಾಡೋದಂತಲ್ಲ, ಇಬ್ಬರು ಕೂತ್ಕೊಂಡು ಒಂದು ಅಭಿವೃದ್ಧಿ ಹತ್ತೋಗರಂತ ನನ್ನ ಒಂದು ಅನಿಸಿಕೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.